ಹ್ಞೂ ಸ್ಟಾರ್ಟ್ ಮಾಡಪ್ಪಾಜಿ. ಆಕ್ಷನ್. ಹಾಯ್ ಹಲೋ ನಮಸ್ಕಾರ. ನನ್ನೆಲ್ಲ ಪ್ರೀತಿಯ ಕನ್ನಡ ತಾಯಿ ಮಕ್ಕಳಿಗೆ ಈ ವೇದು ಕನ್ನಡಿಗ ಮಾಡೋ ನಮಸ್ಕಾರಗಳು ಗೈಸ್. ಇವತ್ತಿನ ವಿಡಿಯೋ ಬಂದುಬಿಟ್ಟು ಎಲ್ಲಿಂದ ಅಂತಂದರೆ ದನಗಳು ಹಿಡ್ಕೊಂಡು ಹೋಗ್ತಿದ್ದೀನಿ. ಹೊಲ್ತಾಗಿ ಹಿಡ್ಕೊಂಡು ಹೋಗ್ಬಿಟ್ಟು ದನಗಳನ್ನೆಲ್ಲ ಮೇಯ ಕಟ್ಟಿ ಹುಲ್ ಕುಯ್ಯೋದೇನೈತೆ ಅದನ್ನು ಹುಲ್ ಕುಯ್ದುಬಿಟ್ಟು ಮನೆಗೆ ಹಾಕೋಬಿಡೋಣ ಅಂತಿದ್ದಾರೆ. ಆ ಕೆಲಸ ನಾನು ಮಾಡಬೇಕೀಗ. ನಾನು ನಮ್ಮ ಮಮ್ಮಿ ನಮ್ಮ ಅಪ್ಪಾಜಿ ಎಲ್ಲರೂ ಮಾಡ್ತೀವಿ ಇವತ್ತು, ಓಕೆನಾ. ಗೈಸ್ ದನಗಳನ್ನೆಲ್ಲ ಮೇಯ ಕಟ್ಟಿದ್ದೀನಿ. ಈಗ ಬಂದ್ಬಿಟ್ಟು ಇಲ್ಲಿ ಮೇವು ಕುಯ್ಯೋದೈತೆ ನೋಡಿ, ಇದೇ ಜಾಗದಲ್ಲಿ. ಇದನ್ನೆಲ್ಲ ಇಷ್ಟಿರೋದು ಗೈಸ್, ಈ ಹೊಲದಿಂದ ಇಷ್ಟಿದೆ. ಇದನ್ನು ಕುಯ್ಯೋಕ್ಕೆ ಇನ್ನೂ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ನೋಡೋಣ. ಕುಯ್ದುಬಿಟ್ಟು ಮನೆಗೆ ಒತ್ತಾಕಿ ಮನೆಗೆ ಬೈಕಲ್ಲಿ ಏರ್ತೀನಿ ಗೈಸ್, ಒತ್ತಾಕೋಕ್ಕಂತೂ ಹೋಗಲ್ಲ. ನೋಡೋಣ, ಇಲ್ಲಿ ಇಷ್ಟಿದೆ, ಕುಯ್ದು ಹಾಕೋಣ. ಇಷ್ಟೇ ಕುಯ್ದಿರೋದು. ಸ್ಟಾರ್ಟ್ ಮಾಡಪ್ಪಾಜಿ. ಆಕ್ಷನ್. ಸ್ಟಾರ್ಟು. ದನ ಕಟ್ತಿದ್ದೆ ಕಣಪ್ಪಾಜಿ, ದನ ಕಟ್ತಿದ್ದೆ. ಇಲ್ಲ ಕಣಮ್ಮ, ನೀವೇ ಕಟ್ತಾರ ಬಿಡ್ರೋ ತಾಯಿ ಪುಣ್ಯಕ್ಕೆ ಥರ. ಒಂದು ಮುಂಡಿ ಗೈಸ್, ಕುಯ್ಯಕ್ಕೆ ಆಗ್ತಿಲ್ಲ, ಅದು ಒಣಗಿದ್ದಲ್ವಾ, ಮುಷ್ನೊಳಿಗೆ ಹೋಗ್ತೈತೆ. ಗೈಸ್ ಈಗ ಎಲ್ಲ ನಮ್ಮಮ್ಮ ಕುಯ್ದಾಕ್ಬಿಟ್ಟಿದೆ, ನಾನೇನು ಕುಯ್ಲಿಲ್ಲ. ಅಲ್ಲೇನವ ನಮ್ಮಮ್ಮನೇ ಕುಯ್ದಿದ್ದು. ಈಗ ಹೊರೆ ಕಟ್ಬೇಕು, ಹೊರೆ ಕಟ್ಬಿಟ್ಟು ನೋಡೋಣ. ಮನೆಗೆ ಹೊತ್ಕೊಂಡು ಹೋಗಕ್ಕೆ ನನ್ನ ಕೈಲಂತೂ ಆಗಲ್ಲ, ಮನೆ ತನಕ ಹೊತ್ಕೊಂಡು ಹೋಗ್ಬೇಕಾಗುತ್ತೆ. ನೋಡೋಣ ಗೈಸ್, ನಮ್ಮನೆ ಓರಿಗಳು ನೋಡಿ ಇಲ್ಲಿ ನೋಡ್ತಾ ಇದ್ದಾವೆ, ಆ ಕಡೆ ಅಲ್ಲೊಂದೈತೆ ಗೈಸ್. ಇವತ್ತು ನಮ್ಮಲ್ಲಿ ಮುಳ್ಳಂದಿ ಸಾರು. ನಾವು ಮೇವು ಹೊತ್ಕೊಂಡು ಹೋಗ್ತಾಯಿದ್ದೀವಿ, ನಮ್ಮ ಡ್ಯಾಡಿ ಅಲ್ಲಿ ಹೋಗ್ತೈತೆ, ನಮ್ಮ ಮಮ್ಮಿ ಮುಳ್ಳಂದಿ ಹೊತ್ಕೊಂಡು ಹೋಗ್ತೈತೆ. ಇವತ್ತು ಮುಳ್ಳಂದಿ ಸಾರು ಗೈಸ್ ನಮ್ಮಲ್ಲಿ. ಹಲೋ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ನನ್ನೆಲ್ಲ ಪ್ರೀತಿಯ ಕನ್ನಡ ತಾಯಿ ಮಕ್ಕಳಿಗೆ ಈ ವೇದು ಕನ್ನಡಿಗ ಮಾಡೋ ನಮಸ್ಕಾರಗಳು ಗೈಸ್. ಇವತ್ತಿನ ವೀಡಿಯೋ ಬಂದುಬಿಟ್ಟು ರಾಗಿ ಕುಪ್ಪೆ ಹಾಕ್ತಾಯಿದ್ದೀವಿ. ನಾನು ಮತ್ತು ನಮ್ಮ ಮಮ್ಮಿ ನಮ್ಮ ಡ್ಯಾಡಿ ಮೂರೇ ಜನ. ಈಗ ಡ್ಯಾಡಿ ಕುಪ್ಪೆ ಹಾಕೋಕ್ಕೆ ನಾವು ಅಡಿಗೆ ಬಳಸುವಂಥ ಔಷಧಿ ಏನು ಗೊತ್ತಾ? ಏನಪ್ಪ ಅಂತಂದರೆ, ಏನಪ್ಪಾಜಿ? ಬೂದಿ ಗೈಸ್. ಒಲೆ ಉರಿದು ಬಿಟ್ಟಿರುತ್ತಲ್ಲ ಆ ಬೂದಿನ ಹಾಕಿ ಒಂದು ವಾರ ಅಷ್ಟೇ ಗೈಸ್, ಆಮೇಲೆ ಮತ್ತೆ ಕಣಕ್ಕೆ ಹಾಕ್ಬಿಡ್ತೀವಿ. ಅದಕ್ಕೆ ಹಾಕ್ತಿದ್ದೀವಿ. ನೋಡೋಣ ನೋಡಿ ಗೈಸ್, ಒಂದು ಕುಪ್ಪೆ ರೆಡಿ ಮಾಡಾಯಿತು. ನಾವು ಮೂರೇ ಜನ ರೆಡಿ ಮಾಡಿದ್ದೀವಿ. ಇನ್ನೊಂದು ಕುಪ್ಪಿಗೆ ಆಗೋ ಅಷ್ಟಿದೆ. ಇವೆಲ್ಲ ಇದೆ ನೋಡಿ, ಹಾಕಿ ಎಲ್ಲ ಕಾಣುತ್ತೆ ನೋಡಿ. ಈಗ ಬಂದ್ಬಿಟ್ಟು ಇವನ್ನೆಲ್ಲ ಒಂತಾಗ ಹಾಕಿ ಕುಪ್ಪೆ ಹಾಕಿ ಇಲ್ಲಿಗೆ, ಆಮೇಲೆ ನೋಡೋಣ ಗೈಸ್. ನಮ್ಮ ಹಿಂದೆ ಯಾವಾಗಲೂ ನೋಡಿ ಈಗ ಎಲ್ಲ ಇಷ್ಟೊಂದಿದೆ ನೋಡಿ. ಆ ಕಡೆ ಒಂದಷ್ಟು ಕುಪ್ಪೆ ಹಾಕ್ತಾವ, ಕೀಟಪಾಟ ಹಿಡ್ಕೊಂಡು ತಿಂದ್ಬಿಡುತ್ತೆ ನಮ್ಮ ಮಕ್ಕಂದಿದ್ದು. ಕೈಯೇ ಸಿಗಂಗಿಲ್ಲ, ಹಿಡಿಯೋಕೆ ಹೋಗ್ತಾಯಿದ್ದೆ, ಆರೋಗ್ಬಿಡ್ತು. ಓಕೆ ಗೈಸ್, ಈಗ ಕುಪ್ಪೆ ಹಾಕಾಯ್ತು, 2 ಕುಪ್ಪೆ ಆಯಿತು. ಅದೊಂದು ದೊಡ್ಡದು, ಇದೊಂದು ಚಿಕ್ಕದು ಗೈಸ್ ಇದು. ಈಗ ನಾವು ಅಮ್ಮ, ನಾನು ಮತ್ತು ಅಪ್ಪಾಜಿ ಮೂವರು ಈಗ ಸೇರಿ ಗೋಯಿಂಗ್ ಟು ಹೌಸ್ ಗೈಸ್. ನಮ್ಮ ಅಪ್ಪಾಜಿ ಶಾಸ್ತ್ರ ಇದು. ಒಂದು ತೆನೆ ಹಿಡ್ಕೊಬಿಟ್ಟು ಕೊಡು, ಒಂದು ತೆನೆ ಕೊಡಪ್ಪಾಜಿ. ಇಲ್ಲದೊಂದಾ? ಒಂದೇ ಸಾಕಾ? 2 ಬಂದವೆ ಒಂದು ತೆನೆಯಲ್ಲಿ. ನಿಮ್ಗೆ ಏನು ಮಾಡ್ಬೇಕು ಹೇಳು? ಬಲ್ ಮುಂದಕ್ಕೆ ಬಂದು ಹಾಂ ರಾಗಿ ಎತ್ತಲಪ್ಪ ಅಂತ ಹೇಳೋದು. ರಾಗಿ ಎತ್ತಲಪ್ಪ ಸಾಕಾ? ಹಾಂ ಸಾಕಾ? ಹಿಂಗೆ ನೆಟ್ಟು 6 ಅದಾ? ಹಾಂ 6 ಇದೆ, ಸಾಕಾ? ಹಾಂ 2 ಕುಪ್ಪಿಗೂ ಮಾಡ್ಬೇಕಾ? ಓ, ಬಲ್ಗಾಣನಂತೆ ಗಾಯ್ಸಿದ್ದು. ಇಲ್ಲ, ವರ್ಷ ಕಾಣ್ತಿದ್ದು ಬಲ್ಗಾಣ್ತಿದ್ದು, ಈ ವರ್ಷ ಮಾಡ್ತಾ ಹೋಗ್ಬಿಟ್ಟಿದ್ದೆಲ್ಲ. ಮಧ್ಯದಲ್ಲಿ ಅಲ್ಲಿ ಇಲ್ಲಿ ಪೋಲಿ ಹೊಡೆದ್ಬಿಟ್ವಲ್ಲ, ಹಂಗೆ ಮಾಡ್ತಾ ಹೋಗ್ಬಿಟ್ಟಿದ್ದೆ. ಈಗ ಇದು ದೊಡ್ಡ ಕುಪ್ಪೆಲ್ಲೂ ಬಂದು ಚಪ್ಪಲಿ ಬಿಟ್ಟು ಒಂದು ತೆನೆ ಎಳ್ಕೊಂಡು ಬಲ್ ಮುಂದಾಗ ಬರಬೇಕು ಗೈಸ್ ಇಟ್ಕೊಂಡು. ರಾಗಿ ಎತ್ತಲಪ್ಪ ಸಾಕಾ? ಹಾಂ ಓಸ್ ಹಾಂ ದೇವ್ರೇ ರಾಗಿ ಎತ್ತಲಪ್ಪ. ನಮ್ಮ ಅಪ್ಪಗೆ ದೇವ್ರ ಮೇಲೆ ಭಕ್ತಿ ಜಾಸ್ತಿ. ಗೈಸ್ ಎಲ್ಲ ಮುಗೀತು, ರಾಗಿ ಹೆಚ್ಚಿದ್ದು.
ಈಗ ಹೋಗ್ಬಿಟ್ಟು ಸೀದಾ ಮನೆಗೆ ಹೋಗಿ ಮಕ್ಕ ತಗೊಂಡು ತಿಂಡಿ ತಿನ್ನಬೇಕು. ಮಕ್ಕನೇ ತೊಳೆದಿಲ್ಲ ಇವತ್ತು. ಅದು ಬ್ಲಾಗು ಸ್ವಲ್ಪ ಕಮ್ಮಿ ಆಯಿತು ಟೈಮಿಂಗ್ಸು, ಹಾಗಾಗಿ 2 ಡೇಸು ಅವರು 3 ಡೇಸಿಂದು ಬ್ಲಾಗ್ ಒಂದೇ ದಿವಸ ಅಪ್ಲೋಡ್ ಮಾಡ್ತೀನಿ. ಅದಕ್ಕೋಸ್ಕರ ಆತಾಗೆ ಸ್ಲೋಲಿ ಆಗಿದ್ದೀನಿ ಗೈಸ್. ಈಗ ಆದಷ್ಟು ನಿಧಾನವಾಗಿ ಬೆಳೆಯೋಣ ಅಂತ ಅಂದ್ಕೊಂಡು ಆದಷ್ಟು ನಿಧಾನಕ್ಕೆ ಬೆಳೆಯೋಣ, ಏನು ತೊಂದರೆ ಇಲ್ಲ. ಇನ್ನೂ 3 ವರ್ಷ ಆಗಲಿ, ಹಿಂಗೆ ಮಾಡ್ತಾ ಇರ್ತೀನಿ, ನೀವು ಹಿಂಗೆ ನೋಡ್ತಾಯಿರಿ. ಥ್ಯಾಂಕ್ ಯು ಸೊ ಮಚ್, ಲವ್ ಯು ಆಲ್, ಬಾಯ್. ಮನೆಗೆ ಹೋಗೋಣ ಅಂತ ಹೊರಟೆ ಗೈಸ್. ಈಗ ನಮ್ಮ ಅಪ್ಪಾಜಿ ಕರೆದ್ಬಿಟ್ಟು, ನೋಡು ಇದೆಲ್ಲ ಯಾರು ಕೆಲಸ ಮಾಡೋರು ಅಂತ ಹೇಳ್ತೈತೆ. ದನ ಎಲ್ಲ ಅಕ್ಕಪಕ್ಕ ಕಟ್ಬಿಟ್ಟು ಮನೆಗೆ ಹೋಗ್ಬೇಕು. ಮನೆಗೆ ಹೋಗಿ ತಿಂಡಿ ತಿನ್ನೋಣ. ಮತ್ತು ಮೇಲ್ಗಡೆ ಹುಲ್ಲಿತ್ತೆ ಗೈಸ್, ಮೊನ್ನೆ ಎಲ್ಲ ಹುಲ್ಲಿತ್ತಲ್ಲ, ಕುಯ್ದಿದ್ವಲ್ಲ, ಆ ಹುಲ್ಲೆಲ್ಲ ಮನೆಗೆ ತಗೊಂಡೋಗಿ ಮನೆಗೆ ಸಂಜೆ ಮೇವಿಗೆ ಹಾಕೋಬೇಕು ಗೈಸ್. ಈಗ